ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 90ನೇ ಅಧ್ಯಾಯ 17ನೇ ವಚನದಲ್ಲಿ ವಾಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲಿರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವ ಜನರೇ, ಅಂದ್ರೆ ನಮ್ಮ ದೇವರ ಯೆಹೋವ ದೇವರ ಪ್ರಸನ್ನತೆ ನಮ್ಮ ಮೇಲೆ ಏನ್ ಮಾಡ್ಬೇಕಂತೆ ಇರಬೇಕು ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ನಮ್ಮ ದೇವರ ಪ್ರಸನ್ನತೆಯನ್ನ ನಾವೇನ್ ಮಾಡಿಕೊಳ್ಬೇಕು, ಹೊಂದಿಕೊಳ್ಬೇಕು. ನಮ್ಮ ದೇವರ ಪ್ರಸನ್ನತೆಯಲ್ಲಿ ನಾವೇನ್ ಮಾಡ್ಬೇಕು, ಚಲಿಸ್ಬೇಕು. ನಾವು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ನಡಿತೇವೋ ಆಗ ನಾವು ಕೈ ಹಾಕಿದ ಕೆಲಸದಲ್ಲಿ ನಾವೇನ್ ಮಾಡ್ತೇವೆ, ಸಫಲತೆಯನ್ನ ಕಾಣ್ತೇವೆ. ನಾವು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಇರುವುದಿಲ್ಲವೋ, ನಾವು ಯಾವಾಗ ದೇವರ ಒಂದು ಪ್ರಕಾಶದಲ್ಲಿ ನಾವು ಇರುವುದಿಲ್ಲವೋ ಆಗ ನಾವು ಕೈ ಹಾಕಿದ ಕೆಲಸದಲ್ಲಿ ನಾವೇನಾಗ್ತೇವೆ, ವಿಫಲವನ್ನ ಕಾಣ್ತೇವೆ, ಒಂದು ಸೋಲನ್ನ ಕಾಣ್ತೇವೆ. ನಾವು ಯಾವಾಗ ಸೋಲನ್ನ ಕಾಣ್ತೇವೋ ನಾವು ಅಂದುಕೊಳ್ಬೇಕು, ದೇವರ ಪ್ರಸನ್ನತೆಯಿಂದ ನಾನು ಹೊರಗಡೆ ಇದ್ದೇನೆ, ದೇವರ ಪವಿತ್ರಾತ್ಮನಿಂದ ನಾನು ಹೊರಗಡೆ ಇದ್ದೇನೆ, ದೇವರ ಅಭಿಷೇಕದಿಂದ ನಾನು ಹೊರಗಡೆ ಇದ್ದೇನೆ, ದೇವರ ನಡೆಸಲ್ಪಡಬೇಕೆಂದು ನಾನು ಹೊರಗಡೆ ಇದ್ದೇನೆ ಅಂತೇಳಿ ನಾವು ಗ್ರಹಿಸಿಕೊಳ್ಬೇಕು. ನಾವೇನ್ ಮಾಡ್ಬೇಕು, ದೇವರ ಸಮ್ಮುಖದಲ್ಲಿ ಕುಳಿತು ಆತನ ಪ್ರಸನ್ನತೆಯನ್ನು ಹೊಂದಿಕೊಂಡು ಆತನ ಮಹಿಮೆಯನ್ನು ಹೊಂದಿಕೊಂಡು ನಾವು ನಡೆಯುವಂತ ಸಮಯದಲ್ಲಿ ನಾವು ಕೈ ಇಟ್ಟು ಮಾಡುವಂತ ಕೆಲಸಗಳಲ್ಲಿ ನಾವೇನ್ ಮಾಡ್ತೇವೆ, ಜಯವನ್ನ ಕಾಣ್ತೇವೆ. ನಾವು ಅನೇಕ ವಾರ್ತಿ ನಾವು ಸೋಲನ್ನ ಕಾಣ್ತೇವೆ, ವಿಫಲನ್ನ ಕಾಣ್ತೇವೆ. ಯಾಕೆ? ದೇವರ ಪ್ರಸನ್ನತೆ ನಮ್ಮೊಂದಿಗಿರೋದಿಲ್ಲ, ದೇವರ ನಡೆಸಲ್ಪಡಬೇಕೆ ನಮ್ಮೊಂದಿಗಿರುವುದಿಲ್ಲ. ಆಗ ನಾವೇನಾಗ್ತೇವೆ, ಸೋಲನ್ನ ಅನುಭವಿಸ್ತೇವೆ, ವಿಫಲವನ್ನ ಕಾಣ್ತೇವೆ. ನಾವು ದೇವರ ಪ್ರಸನ್ನತೆಯನ್ನು ಹೊಂದಿಕೊಂಡು ನಡೆಯುವಂತ ಸಮಯದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವೇನಾಗ್ತೇವೆ, ಜಯವನ್ನು ಹೊಂದಿಕೊಳ್ತೇವೆ. ನಾವೇನ್ ಮಾಡ್ಬೇಕು, ಕರ್ತನ ಸಮ್ಮುಖದಲ್ಲಿ ಕುಳಿತು ಆತನ ಪ್ರಸನ್ನತೆಯನ್ನು ಹೊಂದಿಕೊಂಡು ನಡೆಯುವಂತ ಸಮಯದಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನ ಕಾಣ್ತೇವೆ. ಸರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಈ ಒಂದು ವಾಕ್ಯ ಭಾಗದ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳಿಗಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಅಪ್ಪ ದೇವ್ರೆ, ನಿನ್ನ ಪ್ರಸನ್ನತೆಯಿಂದ ನೀನು ಅವರನ್ನ ತುಂಬಿಸು ಸ್ವಾಮಿ. ಅವ್ರು ಕೈ ಹಾಕಿ ಮಾಡ್ತಾ ಇರುವಂತ ಎಲ್ಲಾ ಪ್ರಯಾಸಗಳನ್ನ ಕರ್ತನೆ, ಕೆಲಸಗಳನ್ನ ಕರ್ತನೆ, ನೀನು ಆಶೀರ್ವಾದ ಮಾಡು ಸ್ವಾಮಿ. ನೀನು ಅದನ್ನ ಸಫಲಪಡಿಸು ಸ್ವಾಮಿ, ಜಯಪಡಿಸು ಸ್ವಾಮಿ. ಎಲ್ಲಾ ಸೋಲಿನ ಕಾರ್ಯಗಳನ್ನ ತೆಗೆದಾಕು ದೇವ್ರೆ. ಜನಗಳನ್ನ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ದೇವರೇ. ಅದಕ್ಕಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ರಾಜ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲ್ಪಡಲಿ ದೇವ್ರೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ್ರೆ, ಆಮೆನ್.